ಗುಡ್ ಮಾರ್ನಿಂಗ್ ಪೀಪಲ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಜಸ್ಟ್ ಎದ್ದಿದ್ದೀನಿ. ಸ್ಯಾಟರ್ಡೇ ಇವತ್ತು. ಎದ್ದು ಫ್ರೆಶ್ ಅಪ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಗುಂಡು ಎಲ್ಲ ಎದ್ದಿದ್ದಾರೆ. ಏನು ಮಾಡ್ತೀನಿ, ಏನು ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ. ಸೊ ಬನ್ನಿ, ತಡ ಮಾಡಿ ನನಗೆ ವಿಡಿಯೋನ ಶುರು ಮಾಡೋಣ. ಸೊ ಬೆಳಗ್ಗೆ ಎದ್ದು ಯೂಶ್ವಲಿ ನಮ್ಮ ಮನೇಲಿ ಎಲ್ಲನೂ ಕೆಲಸ ಡಿವೈಡ್ ಮಾಡ್ಕೊಂಡ್ಬಿಟ್ಟಿರ್ತೇವೆ ನಾವು, ಇದಿದ್ದು ಕೆಲಸ ಮಾಡೋದು ಅಂತ. ಸೊ ಇವತ್ತು ನಮ್ಮ ಅಕ್ಕ ಇರಲಿಲ್ಲ, ಸೊ ನಾನೇ ಕಸ ಹೊಡಿತಿದ್ದೆ. ಇಲ್ಲಾಂದರೆ ಅವರು ಅದನ್ನು ಮಾಡ್ತಿರ್ತಾರೆ, ನಾನು ಬೇರೆ ಕೆಲಸನ ಮಾಡ್ಕೊತಿರ್ತೀನಿ. ಸೊ ಟಿಫನ್ ಇವತ್ತು ಬೆಳಿಗ್ಗೆ ನಮ್ಮಮ್ಮ ಹೋಗೋವಾಗಿನ ಅವರು ಟಿಫನ್ ಮಾಡಿಟ್ಟು ಹೋಗಿರ್ತಾರೆ. ನಾವು ರಜಾ ಇರೋವಾಗ ಸ್ವಲ್ಪ ಲೇಟಾಗೇ ತಿನ್ನೋದು, ಲೇಟಾಗಿ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ ಆಮೇಲೆ ತಿನ್ನೋ ಅಷ್ಟರೊಳಗೆ ಲೇಟ್ ಆಗುತ್ತೆ. ಸೊ ಇವತ್ತು ನಮ್ಮ ಮನೇಲಿ ಟೊಮೆಟೊ ಬಾತ್ ಮಾಡಿದ್ರು, ಅದನ್ನೇ ತಿಂತಾಯಿದ್ವಿ. ನಾನು ನಮ್ಮ ಅಜ್ಜಿ ನಮ್ಮ ಗುಂಡ ನಾವು ಅಷ್ಟೇ ಇದ್ದಿದ್ದು ಮನೆಯಲ್ಲಿ. ಸೊ ಇವಾಗ ಒಂದೊಂದೇ ಹಾಕ್ಕೊಂಡು ತಿಂತಾಯಿದ್ವಿ. ನಮ್ಮ ಗುಂಡಿಗೂ ಬೇಜಾರಾಗುತ್ತಲ್ವ ಮನೇಲಿ, ಆ ಕಾರಣದಿಂದ ನಾವೆಲ್ಲಿರ್ತೀವಿ ಅವ್ನು ಅಲ್ಲೇ ಇರ್ತಾನೆ ಆಲ್ಮೋಸ್ಟು. ನಮ್ಮ ಮನೆ ಪಕ್ಕದ ಮನೆಯಲ್ಲೂ ಮಕ್ಕಳಿದ್ದಾರೆ, ಬಟ್ ಅವ್ನಿಗಿಂತ ಸ್ವಲ್ಪ ದೊಡ್ಡವರು, ಅವರೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಸೊ ಅವ್ನಿಗೆ ಬೇಜಾರಾಗುತ್ತೆ ಯಾರೂ ಇಲ್ದಿರೋದ್ರಿಂದ. ನಾವೆಲ್ಲಿರ್ತೀವಿ, ನಾವೇನು ಮಾಡ್ತೀವಿ, ನಮ್ಮ ಜೊತೆಯೇ ಇರ್ತಾನೆ ಅವನ ಒಟ್ಟಿನಲ್ಲಿ. ಈ ಥರ ಎಲ್ಲ ಏನಾದರೂ ಅಡುಗೆ ಮನೇಲಿ ಬಂದು ನಿಂತ್ಕೊಂಡ್ರೆ ಅಡುಗೆ ಮನೆಗೆ ಬಂದು ಅವನು ಕೂಡ ನಿಂತ್ಕೊಂಡು ನಮ್ಮ ಜೊತೆನೇ ಟೈಮ್ ಪಾಸ್ ಮಾಡ್ತಾರೆ. ಸೊ ಆ ಥರ ಅಡ್ಜಸ್ಟ್ ಆಗುತ್ತಾನೆ ನಮ್ಮ ಗುಂಡ. ಆ ಥರ ಎಲ್ಲ ಇವರೇ ಬೇಕು ಅವರೇ ಬೇಕು ಅಂತೆಲ್ಲ ಹೇಳಲ್ಲ, ಯಾರಿದ್ರೂ ಬೇಗ ಅಡ್ಜಸ್ಟ್ ಆಗ್ತಾನೆ. ನಮ್ಮ ಅಜ್ಜಿಗಂತೂ ತುಂಬಾ ಹಚ್ಕೊಂಡಿದ್ದಾನೆ ಅವನು. ಸೊ ಚಿಕ್ಕವನಿದ್ದಾಗಿಂದನೂ ನಮ್ಮ ಅಜ್ಜಿ ಜೊತೆ ಇದ್ದು ನಮ್ಮ ಅಜ್ಜಿ ಒಬ್ಬರಿದ್ದರೂ ಸಾಕು, ಅವನಿಗೆ ಆರಾಮಾಗಿರ್ತಾನೆ. ಹಾಗಂತ ನಮ್ಮ ಜೊತೆ ಎಲ್ಲ ಇರಲ್ಲ ಅನ್ನಂಗೆ ಇಲ್ಲ ಅವನು. ನಾವಿದ್ರೂ ನಮ್ಮ ಜೊತೆನೇ ಇರ್ತಾನೆ. ತುಂಬ ಬೇಗ ಡೆವಲಪ್ ಆಗ್ತಾನೆ ಅವನು. ಟೊಮೆಟೊ ಬಾತ್ ಇವತ್ತು ನಮ್ಮ ಮನೇಲಿ ಟೊಮೆಟೊ ಬಾತ್ ಗೈಸ್. ಮುಮ್ಮು ತಿಂತಾನೆ. ಏನು ಮಾಡ್ತೀನಿ ಈಗ? ಮುಮ್ಮು ತಿಂತೀಯಾ? ಮುಮ್ಮು ತಿಂಡಿ ತಿನ್ಕೊಂಡು ಬರ್ತೀವಿ. ಓಯ್ ಗುಂಡು ಬಾ ಇಲ್ಲಿ, ಕೇಳಬಾರ್ದು ಅದನ್ನ. ಬಾ. ಯಾರ್ದು? ಅಣ್ಣ. ಬಾ ಇಲ್ಲಿ, ಕೊಡು ಹೋಗು, ಅವನಿಗೆ ಕೊಡು ಹೋಗು. ಐ ಅಣ್ಣ ಗಂದು ಕೊಡು ಹೋಗೋದು. ಬರ್ತಾನೆ ನೋಡಿ ಅಣ್ಣ. ಪಕ್ಕದ ಮನೆ ಅವ್ರು ಗನ್ ಇಟ್ಕೊಂಬೋದು ಅವನಿಗೆ. ಹೋಗು. ಯಾರ್ದು ಪಾಪ ಗನ್? ಯಾರ್ದು? ಹಾಂ, ಯಾರ್ದು ಗನ್ನು? ಕೊಡು ಹೋಗು ಅವನಿಗೆ. ನಮ್ಮ ಗುಂಡು ಸ್ನಾನ ಮಾಡಿ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಗುಡ್ ಬಾಯ್. ಹಾಂ, ಗುಡ್ ಬಾಯ್ ಗುಂಡ ಅಲ್ಲ ಸುಬ್ಬಾ? ಏ ತೋರ್ಸಲ್ಲ ನಿಂಗೆ, ನಾನು ತೋರ್ಸಲ್ಲ. ಅಯ್ಯೋ ಹಾಯ್ ಮಾ, ಹಾಯ್. ಅಣ್ಣ ಕೊಡು. ಸೊ ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ, ಬಂದು ಕೂತ್ಕೊಂಡಿದ್ದೀನಿ. ಹಣ್ಣು ಕೊಟ್ಟಿದ್ದಾರೆ, ಹಣ್ಣು ತಿಂತಾ ಇದ್ದೀನಿ. ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಏನಕ್ಕೆ ಏನು ಅಂತ. ನೋಡೋಣ, ಏನಾದ್ರು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಇಲ್ಲೇ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು. ಬಟ್ ಇವಾಗ ಹೋಗಿ ಬರ್ತೀನಿ. ಹಣ್ಣು ತಿಂದ್ಬಿಟ್ಟು 1 ಗಂಟೆ ಆಗಿದೆ, 2 ಗಂಟೆಯಿಂದ ಟ್ಯೂಷನ್ ಇದೆ. ಸೊ 2 ಗಂಟೆ ಒಳಗಡೆ ಹೋಗಿ ಮತ್ತೆ ಬರಬೇಕು. ಹಣ್ಣು ತಿಂದ ತಕ್ಷಣ ಹೋಗಿ ಬರ್ತೀನಿ. ಸೊ ಅಂಗಡಿಯಿಂದ ಹೋಗೋವಾಗ ಹಾಗೆ ಇಲ್ಲಿ ಕಬ್ಬಿನಾಲ್ ನೋಡಿದೆ. ಸೊ ಕಬ್ಬಿನಾಲ್ ತೊಗೊಂಡು ಹೋಗೋಣ ಅಂತ ಅದೊಂದು 1/2 ಲೀಟರ್ ಕಬ್ಬಿನಾಲ್ ತೊಗೊಂಡು ಬಂದಿದ್ದೀನಿ. ಸೊ ಶೀತ ಇದೆ, ಬಟ್ ಸ್ಟಿಲ್ ಕುಡಿಯೋದು ಒಳ್ಳೆಯದು ಅಂತ ಅನ್ನಿಸ್ತು, ಕುಡಿದೆ. ಮನೆಗೆ ಬಂದೆ. ಮನೆಗೆ ಬಂದು ಟ್ಯೂಷನ್ ಎಲ್ಲ ಆಯಿತು. ಟ್ಯೂಷನ್ ಮುಗಿಸ್ಕೊಂಡು ಇವಾಗ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಮತ್ತೆ. ಸೊ ಅದು ಕ್ರೊಕೆಟಿಗೆ ಬೇಕಾಗಿರೋಂಥ ನೀಡಲ್ಸ್ ಎಲ್ಲ ಸಿಕ್ಕಿದೆ, ತೋರಿಸ್ತೀನಿ ಆಮೇಲೆ ಒಂದ್ಸತಿ ವೀಡಿಯೋದಲ್ಲಿ. ಅದು ಯಾನೆಲ್ಲ ಏನು ಬೇಕಿತ್ತು ಅದನ್ನು ಕೂಡ ತಂದಿದ್ದೀನಿ. ಸೊ ಜಾಸ್ತಿ ತರಕ್ಕೆ ಹೋಗಿಲ್ಲ, 6 ಪೀಸಸ್ ತಂದಿದ್ದೀನಿ. ನೋಡೋಣ ಫಸ್ಟು ಹೇಗೆ ಬರುತ್ತೆ ಏನು ಅಂತ. ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ. ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಇವತ್ತಿಂದ ಟ್ರೈ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಸೊ ಇವಾಗ ಸದ್ಯಕ್ಕೆ ಡಿಮಾರ್ಟಿಗೆ ಹೋಗಿ ಬರಬೇಕು. ಸೊ ಡಿಮಾರ್ಟಿಗೆ ಹೋಗ್ತಾಯಿದ್ದೀನಿ. ಡಿಮಾರ್ಟಿಗೆ ಹೋಗಿ ಬಂದು ಆಮೇಲೆ ತೋರಿಸ್ತೀನಿ ಏನು ತಂದಿದ್ದೀವಿ ಏನು ಅಂತ. ನಾವು ರೇಷನ್ ತಗೊಂಡು ಹೋಗ್ತಾ ಇರೋದು. ಸೊ ಅದನ್ನೆಲ್ಲ ತೊಗೊಂಡು ಬರ್ತೀನಿ. ಡಿಮಾರ್ಟಲ್ಲೆಲ್ಲ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಮನೆಗೆ ಹೋಗಿ ಏನು ತೊಗೊಂಡಿದ್ದು ತೋರಿಸ್ತೀನಿ. ಇವಾಗ ಜಸ್ಟ್ ಡಿಮಾರ್ಟಿಂದ ಬಂದ್ವಿ.
ಸೊ ಎಷ್ಟು ಸುಮಾರು ಒಂದು 5 ಗಂಟೆಗೇನೋ ಹೋಗಿತ್ತು, ಅಂದರೆ ಅಲ್ಲಿಗೆ ರೀಚ್ ಆಗಿದ್ದೆಲ್ಲ 5 o'clock ಆಗಿತ್ತು. ಇವಾಗ ಮನೆಗೆ ಬಂದಾಗ 8 o'clock ಆಗಿದೆ. ಸೊ 3 hours ಆ್ಯಕ್ಚುಲಿ ಕಡಿಮೆ ಇದೆ ಇನ್ನೂ ಸಂಡೇ ಹೋಗ್ಬಿಟ್ರಂತೂ ಇನ್ನೂ ರಶ್ ಇರುತ್ತೆ. ಅದಕ್ಕೋಸ್ಕರ ಇವತ್ತೇ ಹೋಗಿ ಬಂದ್ವಿ ಸ್ಯಾಟರ್ಡೆ. ಬಟ್ ಇವತ್ತು ರಶ್ ಇತ್ತು, ಬಟ್ ಸ್ಟಿಲ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಇವಾಗ ಬಂದಿತ್ತು ಮೇಯ್ನ್ ರೇಷನ್ ತರಕಂತ ಹೋಗಿದ್ದು. ಸೊ ಮಂತ್ಲಿ ರೇಷನ್ಸ್ ಏನಿರುತ್ತೆ, ಇತ್ತೀಚೆಗಂತೂ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಪ್ರತಿ ತಿಂಗಳು ಅಷ್ಟೇ ಡಿಮಾರ್ಟಿಂದಾನೆ, ಬಟ್ ಅಲ್ಲಿ ಹೋಗಿ ತರ್ತಿಲ್ಲ, ಆನ್ಲೈನಲ್ಲೇ ಡಿಮಾರ್ಟ್ ರೆಡಿ ಅಂತ ಒಂದು ಆ್ಯಪ್ ಇದೆ. ಸೊ ಆ ಆ್ಯಪಿಂದ ನಾವು ಎಲ್ಲ ಏನೇನು ಬೇಕು ಗ್ರಾಸರಿ ಪ್ರತಿ ಮಂತು ಅಷ್ಟೇ ಅದರೊಳಗಿಂದನೇ ತರಿಸ್ಕೊತಾ ಇದ್ವಿ. ಸೊ ಚೆನ್ನಾಗಿ ಡೆಲಿವರ್ ಕೂಡ ಆಗ್ತಿತ್ತು. ಏನು ಇವತ್ತು ಮಾಡಿದ್ರೆ ನಾಳೆ ಬರ್ತಿತ್ತು, ಮತ್ತು ಟೈಮ್ ಸ್ಲಾಟ್ ಕೂಡ ಕೊಡ್ತಾಯಿದ್ರು ಯಾವ ಟೈಮ್ ಒಳಗೆ ಬೇಕು ಅಂತ. ಸೊ ಅವಾಗ ಅದನ್ನ ನಾವು ಬುಕ್ ಮಾಡಿಕೊಂಡು ಆ ಟೈಮ್ಗೆ ತಂದು ಅವರು ನಮ್ಮ ಮನೆ 2nd ಫ್ಲೋರಲ್ಲಿದ್ರು 2nd ಫ್ಲೋರ್ಗೆ ತಂದು ಕೊಡೋರು ಪಾಪ. ಸೊ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಡೆಲಿವರ್ ಮಾಡ್ತಿದ್ರು ಅವರು. ಸೊ ಈ ಸತಿ ಏನಿಲ್ಲ, ನನಗೂ ರಜಾ ಇದೆ, ಹೋಗಿ ಬರೋಣ, ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅನ್ನೋ ಒಂದು ಕಾರಣಕ್ಕಷ್ಟೇ ಹೋಗಿದ್ದು. ಮತ್ತು ನೆಕ್ಸ್ಟ್ ಮಂತ್ ನಾವು ಅದನ್ನೇ ಮಾಡ್ತೀವಿ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಬೇರೆ ಟೈಮಲ್ಲೆಲ್ಲ ಏನಾಗುತ್ತೆ ಅಂದರೆ ಕಾಲೇಜೆಲ್ಲ ಇದ್ದಾಗ ಮೊದಲೇ ಸ್ಟ್ರೆಸ್ ಔಟ್ ಆಗಿರ್ತೀವಿ. ಸೊ ಮತ್ತೆ ಇಲ್ಲಿಗೆಲ್ಲ ಹೋಗಿ ಮಾಡಬೇಕಂದ್ರೆ ಇನ್ನೂ ಅದೊಂಥರ ಬೇಜಾರು, ಅಲ್ಲಿಗೆ ಯಾರು ಹೋಗ್ತಾರೆ ಅನ್ನೋ ಥರ. ಬಟ್ ಇವಾಗ ಫ್ರೀ ಇರೋದ್ರಿಂದ ಹೋಗಿ ಬರ್ಬೋದು ಅಂತ ಅನಿಸುತ್ತೆ. ಸೊ ಆ ಕಾರಣದಿಂದ ಅಷ್ಟೇ ಹೋಗಿದ್ದು. ಸೊ ಒಂದು ರೇಷನ್ ಅದನ್ನೆಲ್ಲ ಏನು ತೋರ್ಸೋಕೆ ಹೋಗಲ್ಲ, ನಾರ್ಮಲ್ ಎಲ್ಲರ ಮನೇಲಿ ಏನು ತರ್ತೀವಿ ಅದನ್ನೇ ತೊಗೊಂಬಂದಿದ್ದು. ಅದು ಬಿಟ್ಟು ಬೇರೆ ತಿನ್ನೋಕ್ಕೆ ಅದು ಇದು ಅಂತ ಒಂದು ಸ್ವಲ್ಪ ತೊಗೊಂಡು ಬಂದೆ, ಯಾಕಂದರೆ ರಜಾ ಇರೋದ್ರಿಂದ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ಸೊ ಆ ಕಾರಣದಿಂದ ಒಂದು ಸ್ವಲ್ಪ ತೊಗೊಂಡಿದ್ವಿ. ನಮ್ಮಮ್ಮ ಇದು ಇಡ್ಲಿ ಬ್ಯಾಟರ್ ಸಿಗುತ್ತೆ ಅಲ್ವಾ, ಸೊ ಹೆಚ್ಚಾಗಿ ನಾವು ಈ ಥರ ತರೋದಿಲ್ಲ, ಬಟ್ ಯಾವಾಗ ಒಂದೊಂದ್ಸತಿ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅಲ್ವಾ ಮಾಡಬೇಕು ಅಂತ. ಸೊ ಈ ಸತಿ ಅವರು ಕೂಡ ಇಡ್ಲಿ ಬ್ಯಾಟರನ್ನು ತೊಗೊಳ್ತೀನಿ ಅಂತ ತೊಗೊಂಡ್ರು. ಮೇನ್ ಥಿಂಗ್ ಈ ಸತಿ ಏನು ಅಂತಂದರೆ ನನ್ನ ಶ್ಯಾಂಪು ಚೇಂಜ್ ಮಾಡಬೇಕು ಅಂತ ಇತ್ತು. ಸೊ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ ನನಗಂತೂ, ಅನ್ಕೊತಾನೆ ಇದ್ದೆ ಮಾಡಬೇಕು ಅಂತ. ಬಟ್ ಈ ಸತಿ ಮಾಡೋಣ ಅಂತ ಸೊ ಫೈನಲಿ ಮಾಡಿದೆ. ಮತ್ತೆ ಈಗ ತೊಗೊಂಬಂದಿದ್ದೀನಿ, ನೋಡಬೇಕು ಯಾವ ಥರ ಇರುತ್ತೆ ಅಂತ. ಸೊ ಈ ಒಂದು ಬಾಟಲ್ ತೊಗೊಂಡಿದ್ದೀನಿ. ಇದು ನೈಲ್ ಶ್ಯಾಂಪು. ಸೊ ಇದು ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ ತುಂಬ ಯೂಸ್ ಮಾಡ್ತಿದ್ದೆ ಈ ಶ್ಯಾಂಪೂನ. ಇದೇ ಒಂದು ಫ್ಲೇವರ್ ಕೂಡ ಬ್ಲ್ಯಾಕ್ ಕಲರೇ. ಸೊ ಇದು ವಾಲ್ಯೂಮ್ ಎನ್ಹ್ಯಾನ್ಸ್ ಅಂತ. ಸೊ ಈ ಒಂದು ಫ್ಲೇವರ್ನೇ ನಾನು ತುಂಬ ಅವಾಗ ಯೂಸ್ ಮಾಡ್ತಿದ್ದು. ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗಿಂದನೂ ಇದೇ ಶ್ಯಾಂಪು ಹಾಕ್ತಿದ್ರು, ತುಂಬ ಚೆನ್ನಾಗಿರ್ತಿತ್ತು ಕೂದಲು, ದಪ್ಪ ವಾಲ್ಯೂಮ್ ಆಗಲಿ ಅಥವಾ ಹೇರ್ ಫಾಲ್ ಎಲ್ಲ ಏನೂ ಆಗ್ತಿರಲಿಲ್ಲ. ಅವಾಗೊಂದೇನು ಅಂತ ಅಂದರೆ ನಮ್ಮ ಏಜ್ ಕೂಡ ಹಾಗೆ ಇತ್ತು, ಮತ್ತು ಈ ಶ್ಯಾಂಪು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು. ಅದಾದಮೇಲೆ ದೊಡ್ಡವಳಾಗ್ತಾ ನಾನು ಕೂಡ ಶ್ಯಾಂಪು ಚೇಂಜ್ ಮಾಡಿದೆ, ಬೇರೆ ಬೇರೆ ಶ್ಯಾಂಪೂಸ್ಗೆ ಹೋದೆ. ಇವಾಗ ಒಂದು 2-3 ವರ್ಷದಿಂದ ನಾನು ಕಾನ್ಸ್ಟೆಂಟಾಗಿ ಒಂದೇ ಶ್ಯಾಂಪು ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ಸ್ಟಿಲ್ ನನಗೆ ಹೇರ್ ಫಾಲ್ ಅದು ರೆಡ್ಯೂಸ್ ಆಗ್ತಾನೇ ಇಲ್ಲ. ನಾನು ಕೂಡ ಮಧ್ಯಕ್ಕೆ ಒಂದು ಸ್ವಲ್ಪ ಕೇರ್ಲೆಸ್ ಮಾಡಿದೆ ಅಂತ ನನಗೂ ಅನ್ನಿಸ್ತು. ಸೊ ಆ ಕಾರಣದಿಂದ ಈ ಸತಿ ಚೇಂಜ್ ಮಾಡಲೇಬೇಕು. ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತದೆ. ಸೊ ಹೇಗೆ ಹೋಗುತ್ತೆ ಅಂದರೆ ಡೈಲಿ ನನಗೆ ಶಾಕ್ ಆಗುತ್ತೆ, ಏನು ಇಷ್ಟಿಷ್ಟು ಕೂದಲು ಹೋಗ್ತಾ ಇದ್ರೆ ಎಷ್ಟು ಬೇಗ ತಲೆಯಲ್ಲಿ ಕೂದಲು ಇರುತ್ತಾ ಇಲ್ವಾ ಅನ್ನೋ ಥರ ಆಗೋಗಿದೆ. ಸೊ ಆ ಕಾರಣದಿಂದ ಚೇಂಜ್ ಮಾಡಲೇಬೇಕು ಅಂತ ಇದನ್ನು ತಂದಿರೋದು. ಸೊ ಇಷ್ಟಿದೆ, ಇದಕ್ಕೆ 300 ಸಮಥಿಂಗ್ ಆಯಿತು ಅನಿಸುತ್ತೆ. ಸೊ ಅಲ್ಲಿ ಆ್ಯಕ್ಚುಲಿ ಬೈ 1 get 1 ಅಂತ ಇದ್ದಿದ್ದು. 630 ಇದೆ ಇದ್ರ ಮೇಲೆ MRP. ಸೊ ಬೈ 1 get 1 ಇತ್ತು, ನಾವು ಇದೊಂದೇ ತಂದಿರೋದು. ಸೊ ಇದು ಹಾಫ್ ಪ್ರೈಸ್ ಬೀಳುತ್ತೆ. ನೋಡೋಣ ಮತ್ತೆ ಯಾವ ಥರ ರಿಕವರ್ ಆಗುತ್ತೆ ಅಂತ. ಬಟ್ 1 ಮಂತಲ್ಲೇ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ 6 ಮಂತ್ ಆದರೂ ಟೈಮ್ ಕೊಡಬೇಕು ಅಂತ ನನಗನ್ಸುತ್ತೆ. ಸೊ ಇದೊಂದು ಶ್ಯಾಂಪು ತೊಗೊಂಡ್ಬಂದಿದ್ದು, ಅಕಸ್ಮಾತ್ ಚೆನ್ನಾಗಾದರೆ ಖಂಡಿತವಾಗ್ಲೂ ಹೇಳ್ತೀನಿ. ಅದಾದಮೇಲೆ ಇದು ಪಾಪ್ಕಾರ್ನ್ ಗೊತ್ತಲ್ವಾ, ಹೊರಗಡೆ ಚೀಸ್ ಪಾಪ್ಕಾರ್ನ್ ತೊಗೊಂಡೆ. ನನಗೆ ಚೀಸ್ ತುಂಬ ಇಷ್ಟ ಆಗುತ್ತೆ. ಸೊ 2 ಪ್ಯಾಕೆಟ್ ಚೀಸೇ ತೊಗೊಂಡ್ಬಂದಿದ್ದು. ಅದು ಬಿಟ್ಟರೆ ಇದು ಬಿಸ್ಕೆಟ್ಸ್ ನಮ್ಮ ಅಜ್ಜಿದ್ದು. ಇದು ನನಗಿಷ್ಟು ತುಂಬ ಇಷ್ಟ ಆಗುತ್ತೆ, ಮಮ್ಸ್ ಮ್ಯಾಜಿಕ್ಕು. ಇತ್ತೀಚೆಗಂತೂ ನಾನು ಟೀ ಕೂಡ ಜಾಸ್ತಿ ಕುಡಿತೀನಿ. ಸೊ ಟೀ ಜೊತೆಗೆ ಮೊದಲಾದರೆ ಬರೀ ಬಿಸ್ಕೆಟ್ಸ್ ತಿಂತೆ, ಬಟ್ ಇವಾಗ ಟೀ ಕೂಡ ಕುಡಿತೀನಿ ನಾನು. ಅದಾದಮೇಲೆ ಇದೊಂದು ತೊಗೊಂಡೆ. ಸೊ ಡಾರ್ಕ್ ಫ್ಯಾಂಟಸಿ ನನಗೂ ಇಷ್ಟ, ನಮ್ಮ ಗುಂಡೂ ತಿಂತಾನೆ. ಸೊ ಆ ಕಾರಣದಿಂದ ಡಾರ್ಕ್ ಫ್ಯಾಂಟಸಿ ಒಂದು. ಇದು ಫ್ರೆಂಚ್ ಫ್ರೈಸ್, ಏನಂದರೆ ರೆಡಿ ಟು ಈಟ್ ಇದೆಲ್ಲ, ಬಟ್ ಫ್ರೈ ಮಾಡ್ಕೋಬೇಕು ಅಷ್ಟೇ, ಫ್ರೈ ಮಾಡಿಕೊಂಡು ತಿನ್ನೋವಂಥದ್ದು. ಆಮೇಲೆ ಒಂದು ಚಿಕ್ಕಿ ಪ್ಯಾಕೆಟ್ ತೊಗೊಂಡಿದ್ದು. ಇದು ಯೋಗಟ್, ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಗ್ತದೆ, ಮಿಲ್ಕಿ ಮಿಸ್ಟಿದು. ಇದು ಬಂದು ಬ್ಲೂಬೆರಿ ಫ್ಲೇವರು, ಇನ್ನೂ ಸ್ಟ್ರಾಬೆರಿ ಫ್ಲೇವರ್ ಎಲ್ಲ ಇರುತ್ತೆ, ಬಟ್ ಬ್ಲೂಬೆರಿ ಚೆನ್ನಾಗಿರುತ್ತೆ ಅಂತ ಬ್ಲೂಬೆರಿ ತೊಗೊಂಡೆ. ಅದಾದಮೇಲೆ ಮತ್ತೆ ನಮ್ಮ ಅಜ್ಜಿದೆ ಇನ್ನೊಂದು ಬಿಸ್ಕೆಟ್ ಪ್ಯಾಕೆಟು. ಇದಂತೂ ಪ್ರತಿ ಸತಿ ಡಿಮಾರ್ಟಿಂದ ಪ್ರತಿ ಮಂತ್ ಗ್ರಾಸರಿ ಏನು ಆರ್ಡರ್ ಮಾಡ್ತೀವಿ ಇದು ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಬೇಲ್ಪುರಿ ಅಂತೂ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇದೆ, ಮತ್ತು ಹೊಟ್ಟೆ ತುಂಬುತ್ತೆ ಅಂತ ನಂಗೆ ಅನಿಸ್ತು. ಒಬ್ಬರು ಕುತ್ಕೊಂಡು ತಿಂದ್ರೂ ಒಬ್ರಿಗೂ ಜಾಸ್ತಿ ಆಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ತಿಂತೀವಿ ಅಂದರೆ ಇದು ಫುಲ್ ಒಬ್ರಿಗೆ ಬೇಕಾಗುತ್ತೆ, ಬಟ್ ಸ್ಟಿಲ್ ಆದರೂ ತುಂಬ ಟೇಸ್ಟಿ ವೈಸು ಚೆನ್ನಾಗಿದೆ, ಕ್ವಾಂಟಿಟಿ ಕೂಡ ಜಾಸ್ತಿ ಇದೆ ಅಂತ ನಂಗೆ ಅನಿಸುತ್ತೆ. ಸೊ ಜಸ್ಟ್ 24 or 25 rupees ಬರುತ್ತೆ ಇದಕ್ಕೆ. ಇದೊಂದು ಬೇಲ್ಪುರಿ.
ಆಮೇಲೆ ತುಂಬ ದಿನದಿಂದ ಜಲ್ಜೀರಾ ಪ್ಯಾಕೆಟ್ ತೊಗೋಬೇಕು ಅಂದ್ಕೊತಿದ್ದೆ. ನಮ್ಮ ಮನೇಲಿ ಒಂದು ಜಲ್ಜೀರಾ ಪ್ಯಾಕೆಟ್ ಇಟ್ಟಿರ್ತೀವಿ, ಯಾಕಂದರೆ ಈ ನಾನ್ ವೆಜ್ ಎಲ್ಲ ತಿಂದಾದ್ಮೇಲೆ ಏನು ಇದು ಶರ್ಬತ್ ಥರ ಮಾಡ್ಕೊತೀವಲ್ಲ, ಅವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇವತ್ತು ಹುಡುಕ್ದೆ ನಾನು, ಸಿಗಲಿಲ್ಲ. ಪಾನಿಪುರಿ ಸಿಕ್ತು. ಸರಿ, ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ, ಇದಕ್ಕೆ ಕೂಡ ಜಲ್ಜೀರಾನೇ ಹಾಕ್ತಾರೆ ಅಂತ ಇದನ್ನೊಂದು ತೊಗೊಂಡು ಬಂದಿದ್ದೀನಿ. ಆಮೇಲೆ ಮ್ಯಾಗಿ. ಸೊ ಮ್ಯಾಗಿ ಬೇಕೇ ಬೇಕು ಯಾವಾಗಲೂ. ಇದು ನಮ್ಮ ಗುಂಡುಗೆ, ಅವನು ಈ ಥರದ್ದು ಏನಂತಾರೆ, ಇದು ಪೆಪ್ಪರ್ಮೆಂಟು ತಿಂತಾನೆ ಅವನು ಇದೆಲ್ಲ. ಸೊ ಅದಕ್ಕೋಸ್ಕರ ಅವನಿಗೊಂದು ಪ್ಯಾಕೆಟು. ಆಮೇಲೆ ಕೇಕ್ ಅಂತೂ ತುಂಬಾ ಇತ್ತು ಡಿಮಾರ್ಟಲ್ಲಿ, ಇದು ಕ್ರಿಸ್ಮಸ್ ಬರ್ತಿರೋದ್ರಿಂದ ಕೂಡ. ಸೊ ನಾನು ಈ ಕೇಕ್ ತೊಗೊಂಬಂದೆ. ಇದು ಚಾಕ್ಲೇಟ್ ನಟ್ ಆ್ಯಂಡ್ ರೈಸಿನ್ ಅಂತ ಇದೆ. ಸೊ ಈ ಒಂದು ಕೇಕ್ ತೊಗೊಂಡ್ಬಂದೆ. ಇದು ಬಿಂಗೋ, ಒಂದು 50 ರೂಪೀಸ್ದು, ಬಟ್ ಅಲ್ಲಿ ಇನ್ನೂ ಕಡಿಮೆ ಬೀಳುತ್ತೆ. ಒಂದು ಬಿಂಗೋ, ಇದು ಬಿಂಗೋನೇ, ಬಟ್ ಇದು ಮಾಡ ರೈಸು, ಇದು ಲೇಸು. ಆಮೇಲೆ ಇದೊಂದು ಲೇಸ್ ತೊಗೊಂಡಿದ್ದೀನಿ. ಬಿಟ್ಟು ಇಷ್ಟೇ, ಇದೆಲ್ಲ ತಿನ್ನೋದು ತೊಗೊಂಡಿರೋದು. ಸೊ ಇದೆಲ್ಲ ನಾನು ತಿನ್ನೋಕ್ಕಂತ ತೊಗೊಂಡಿರೋದು, ಬಿಟ್ಟು ಇನ್ನೆಲ್ಲ ರೇಷನ್ನು ಅದು ಇದು ತೊಗೊಂಡಿರೋದು ಮನೇಲಿ. ಸೊ ಇಷ್ಟು ಡಿಮಾರ್ಟಿಂದ ತೊಗೊಂಡು ಬಂದಿದ್ದು. ಸೊ ಏನಂದರೆ ರಾಜ್ಯದಲ್ಲಿ ಇರ್ತೀವಲ್ಲ, ಸೊ ತಿಂತಾ ಇರ್ತೀವಿ ಮನೇಲಿದ್ದು ಅಂತ ಇಷ್ಟು ತೊಗೊಂಬಂದಿದ್ದು. ಇಲ್ಲಾಂದರೆ ಇಷ್ಟೊಂದು ಒಂದೇ ಸತಿ ತರೋಲ್ಲ, ಬೇಕಂದಾಗ ತೊಗೊಂಬರ್ತೀವಿ ಹೊರತು ಇಷ್ಟೊಂದು ಒಂದೇ ಸತಿ ತರೋದಿಲ್ಲ ತಿನ್ನೋಕ್ಕೆ. ಬಟ್ ಅದು ಡಿಮಾರ್ಟಿಗೆ ಹೋಗಿದ್ದೀವಿ ಅಂತಂದರೆ ಅಲ್ಲಿ ನೋಡಿಬಿಟ್ಟು ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಹೋದ ತಕ್ಷಣ ಅಷ್ಟೊಂದೆಲ್ಲ ಇರುತ್ತೆ. ಇನ್ನೂ ಚಾಕ್ಲೇಟ್ಸ್ ಎಲ್ಲ ನೋಡಿದೆ, ಬಟ್ ಯಾಕೋ ಇತ್ತೀಚೆಗಂತೂ ಚಾಕ್ಲೇಟ್ಸ್ ತುಂಬಾ ತಿಂತಿದ್ದೀನಿ. ಮತ್ತು ನಮ್ಮ ಮನೇಲಿ ಚಾಕ್ಲೇಟ್ಸ್ ತರ್ತಾನೇ ಇರ್ತಾರೆ, ತರೋದಿಲ್ಲ ಅನ್ನೋ ಥರ ಏನಿಲ್ಲ. ನಮ್ಮ ಅಮ್ಮನೂ ಕೂಡ ಅಷ್ಟೇ ಚಾಕ್ಲೇಟ್ಸ್ ತರ್ತಾನೆ ಇರ್ತಾರೆ. ಸೊ ಆ ಕಾರಣದಿಂದ ಚಾಕ್ಲೇಟ್ಸ್ ಬಿಟ್ಟೆ ಈ ಸತಿ ಏನೋ ತೊಗೊಳೋದು ಬೇಡ ಅಂತ ಗುಂಡುಗೆ ಮಾತ್ರ ಚಿಕ್ಕದು ತೊಗೊಂಡು ಬಂದಿದ್ದು. ಬಿಟ್ಟು ಅದು ನೋಡಿದೆ, ಆ್ಯಕ್ಚುಲಿ ಕಿಂಡರ್ ಜಾಯ್ ಇತ್ತು, ಪ್ಯಾಕೆಟೇ ಇತ್ತು ಫುಲ್ಲು. ತೊಗೊಳ್ಳೋಣ ಅಂದ್ಕೊಂಡೆ, ಮತ್ತೆ ಬಿಡು ಚಾಕ್ಲೇಟ್ಸ್ ತಿಂತಿರ್ತೀವಲ್ಲ ಅಂತ ಸುಮ್ಮನಾದೆ. ಸೊ ಇಷ್ಟು ಡಿಮಾರ್ಟಿಂದ ತೊಗೊಂಬಂದಿದ್ದು ಇವತ್ತು. ಸೊ ಇನ್ನೊಂದು ಕ್ರೊಕೆಟ್ ಹೇಳಿದ್ದೆ ಅಲ್ವಾ, ತೋರಿಸ್ತೀನಿ ರೀ. ಇದು ಆ್ಯಕ್ಚುಲಿ ಕ್ರೊಕೆಟು ನಾನು ಆನ್ಲೈನಲ್ಲಿ ಕೂಡ ನೋಡಿಟ್ಟಿದ್ದೆ. ನಾನು ಪ್ರೀವಿಯಸ್ ಹಾಲಿಡೇಸ್ ಬಂದಾಗೂ ಅಷ್ಟೇ ನೋಡ್ಕೊಂಡಿದ್ದೆ ತೊಗೊಳ್ಳೋಣ ಅಂತ. ಮತ್ತೆ ಅದೇನೋ ಡಿಸ್ಟ್ರಾಕ್ಷನ್ ಆಗಿ ನಾನು ತೊಗೊಳ್ಳೇ ಇಲ್ಲ. ಸೊ ಈ ಸತಿ ಆದರೂ ಮಾಡಬೇಕು ಅಂತ ನೋಡಿದೆ. ಮತ್ತು ಈ ಸತಿನೂ ಅಷ್ಟೇ, ಅದು ಆ್ಯಕ್ಚುಲಿ ಏನಂದರೆ ಈ ಫ್ಲಿಪ್ಕಾರ್ಟು, ಅಮೆಝಾನ್ ಈ ಥರದ್ರೊಳಗೆಲ್ಲ ಇದೆ. ಬ್ಲಿಂಕಿಟ್ಟು, ಶಾಪ್ಸಿ ಇದ್ರೊಳಗೆಲ್ಲ ನಂಗೆ ಸಿಗಲಿಲ್ಲ. ಅಂದರೆ ನಂಗೆ ಇವತ್ತು ಅಥವಾ ನಾಳೆ ಇಷ್ಟರೊಳಗೆ ಬೇಕಿತ್ತು, ಇರಲಿಲ್ಲ. ಇನ್ನೂ 3-4 ಡೇಸ್ ವೆಯ್ಟ್ ಮಾಡೋ ಥರ ಇತ್ತು. ಸೊ ಆ ಕಾರಣದಿಂದ ನಾನೇ ಹೊರಗಡೆ ಹೋಗಿ ತೊಗೊಂಡು ಬಂದೆ. ಸ್ವಲ್ಪ ಬೇರೆ ಥರ ಸಿಕ್ತು, ಬಟ್ ಲೆಟ್ಸಿ ನೋಡೋಣ ಅಂತ ತೊಗೊಂಬಂದೆ. ಸೊ ಇದೊಂದು 3 ತೊಗೊಂಬಂದಿದ್ದೀನಿ. ಸೊ ಇದೊಂದು ಅಂದರೆ 3 ಸೇಮ್ ಇದೆ ನೋಡೋಕ್ಕೆ, ಬಟ್ ಶೇಪ್ಸ್ ಬೇರೆ ಬೇರೆ, ಅಂದರೆ ಸೈಜ್ ಬೇರೆ ಬೇರೆ ಇದೆ. ಒಂದು 12-30 ಮತ್ತು ಇನ್ನೊಂದು 5 ಅಂತ ಮಿಲಿಮೀಟರಲ್ಲಿ ಎಲ್ಲ ಬರುತ್ತೆ ಇದು. ಸೊ ಆ ಥರ 3 ತಂದಿದ್ದೀನಿ. ಇದೆಲ್ಲ ನೀಡಲ್ಸು ಕ್ರೊಕೆಟ್ ಮಾಡೋಕ್ಕೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರೋರಿಗೆ ಗೊತ್ತಿರುತ್ತೆ, ನನಗೂ ಇಲ್ಲ ಜಾಸ್ತಿ, ಬಟ್ ಕಲ್ಯಾಣ ಅಂತ ತಂದಿರೋದು. ಇನ್ನು ಅದ್ಬಿಟ್ಟು ಯಾನ್ ಪ್ಯಾಕೆಟ್ ಮಾತ್ರ ಈ ಥರದ್ದಿದೆ. ಸೊ ಡಾರ್ಕ್ ಬ್ಲೂ ಕಲರ್ ತೊಗೊಂಡು ಬಂದಿದ್ದೀನಿ. ಬೇರೆ ಕಲರ್ಸ್ ಇತ್ತು, ರೆಡ್, ಯೆಲ್ಲೋ, ಪಿಂಕ್ ಈ ಥರ ಎಲ್ಲ ಇತ್ತು. ಬಟ್ ಅದೆಲ್ಲದಕ್ಕಿಂತ ನನಗೆ ಈ ಕಲರ್ಗೆ ಹೋಗೋಣ, ಎಲ್ಲ ಡ್ರೆಸ್ಗೂ ಸ್ವಲ್ಪ ಸೂಟ್ ಆಗೋ ಥರ ಬ್ಲ್ಯಾಕ್ ಥರ ಕಾಣ್ತಿದೆ, ಬಟ್ ಡಾರ್ಕ್ ಬ್ಲೂ ಇದು. ಸೊ ಇದನ್ನೇ ತೊಗೊಳ್ಳೋಣ ಅಂತ ತಂದಿದ್ದೀನಿ. ಸೊ 6 ತಂದಿದ್ದೀನಿ ಈ ಥರದ್ದು. ಫಸ್ಟಿಗೆ ನೋಡೋಣ ಎಷ್ಟು ಯಾವ ಥರ ಬರುತ್ತೆ ಏನು ಅಂತ ನೋಡಬೇಕಲ್ವಾ. ಆ್ಯಕ್ಚುಲಿ 6 ಜಾಸ್ತಿ ಆಯಿತು ಅಂತ ನಂಗೆ ಮನೆಗೆ ಬಂದಮೇಲೆ ಅನ್ನಿಸ್ತು, ಬಟ್ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ತಂದಿದ್ದೀನಿ. ಸೊ ಲೆಟ್ಸಿ. ಇದ್ರ ಮೇಲೆ ಆ್ಯಕ್ಚುಲಿ ವೈಟ್ ಕಲರ್ ಟ್ರೈ ಮಾಡೋಣ, ಫ್ಲವರ್ಸ್ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅಲ್ಲಿ ವೈಟ್ ಇರಲಿಲ್ಲ. ಸರಿ, ಇವಾಗ ಫಸ್ಟ್ ಅಟ್ಲೀಸ್ಟ್ ಟ್ರೈ ಮಾಡೋಣ. ಚೆನ್ನಾಗಿ ಬರ್ತಾ ಇದೆ ಅಂದರೆ ಬೇರೆ ಕಡೆ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು ವೈಟ್ ಕಲರ್ಗೆ ಅಂತ. ಇವಾಗ ಸದ್ಯಕ್ಕೆ ಬ್ಲೂ ಕಲರ್ ಈ ಥರದ್ದು ಮಾತ್ರ 6 ತಂದಿದ್ದೀನಿ. ಈ ಥರ ಒಂದು ಪ್ಯಾಕೆಟಲ್ಲಿದೆ. ಸೊ ಇಷ್ಟು ಕ್ರೊಕೆಟ್ ಮಾಡೋಕ್ಕೆ ತಂದಿರೋದು. ಸೊ ನೋಡೋಣ ಇವತ್ತಿಂದ ಸ್ಟಾರ್ಟ್ ಮಾಡೋದಾ ಏನು ಅಂತ. ಯಾಕಂದರೆ ಸ್ವಲ್ಪ ಕಲಿಬೇಕು, ಒಂದೇ ಸತಿ ಬರೋದಿಲ್ಲ. ಒಂದು ಸ್ವಲ್ಪ 1-2 ದಿನ ಆದರೂ ಕಲಿತು ಆಮೇಲೆ ಬರೋದು. ಸೊ ಇಷ್ಟು ಇವತ್ತಿದ್ದು ಎಲ್ಲ ಬೆಳಗ್ಗೆಯಿಂದ ಏನೆಲ್ಲ ಆಗಿದೆ ಅಂತ ತೋರಿಸಿದ್ದೀನಿ. ಇವಾಗ ಇದನ್ನೆಲ್ಲ ತಂದಿದ್ದೀವಿ, ಎಲ್ಲನೂ ಅರೇಂಜ್ ಮಾಡಬೇಕು ಇವಾಗ. ಎಲ್ಲ ಅದಾದ್ರೆ ಗ್ರಾಸರಿ ಡಬ್ಬಿಗಳಿಗೆ ಹಾಕಿ, ಟಿ ವಿಯಲ್ಲಿ ಏನೋ ಶೋ ನೋಡ್ತಾ ಇದ್ದಾರೆ ನಮ್ಮ GDKD ಎಲ್ಲ. ಆ್ಯಕ್ಚುಲಿ ನಾವು ನೋಡೋದೇ ಇಲ್ಲ ಜಾಸ್ತಿ, ಬಿಗ್ ಬಾಸ್ ಒಂದೇ ನೋಡೋದು. ಅದು ಬಿಟ್ಟು ಬೇರೆ ಶೋಸ್ ಎಲ್ಲ ನೋಡೋದೇ ಬಿಟ್ಬಿಡ್ತೀವಿ. ಇವತ್ತು ಗುಂಡೂರು ಇದ್ದಾರಲ್ಲ, ಗುಂಡುಗೆ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕು, ಅವ್ನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಅವನಿಗೆ ಹಾಕಿ ಕೂರಿಸಿರೋದು. ಅದೇ ಸೌಂಡ್ ಆಗ್ತಾಯಿದೆ ಹೊರಗಡೆ. ಅದು ಬಿಟ್ಟು ಇನ್ನೇನಿಲ್ಲ, ಬಿಗ್ ಬಾಸ್ ಬರುತ್ತೆ, ಊಟ ಮಾಡಿ ನೋಡಿ ಮಲಗೋದು ಅಷ್ಟೇ. ಸೊ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ, ಅಷ್ಟೋ ತನಕ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹೇಗೆ ಅನ್ನಿಸ್ತಾ ಇದೆ ವ್ಲಾಗ್ ಅಂತ ಹೇಳಿ. ತುಂಬ ದಿನ ಆದಮೇಲೆ ಮಾಡ್ತಾ ಇರೋದು ನಾನು, ಯಾಕೋ ಸಡನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತು. ಸೊ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೊ ಲೆಟ್ಸಿ ಎಷ್ಟು ದಿನ ಮಾಡ್ತೀನಿ ಏನು ಅಂತ ನನಗೂ ಐಡಿಯಾನೇ ಇಲ್ಲ ಏನು. ಇಷ್ಟು ದಿನ ಆದರೂ ನಾನು ಅನ್ಕೊತಾ ಇದ್ದೆ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ. ಬಟ್ ಇವಾಗ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಯಾವ ಥರ ಬರುತ್ತೆ ಒಂಥರ ಫ್ಲೋಲ್ಲಿ ಹೋಗೋಣ ಅಂತ. ಇಷ್ಟು ದಿನ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಡೈಲಿ ಹಾಕ್ತೀನಿ ಅಂತ ನಾನು ಏನು ಹೇಳಲ್ಲ. ನನಗಾದರೆ ನಾನು ಹಾಕ್ತಾ ಇರ್ತೀನಿ, ಇಲ್ಲ ಬ್ರೇಕ್ ಬೇಕು ಅಂತ ಅನ್ಸಿದ್ರೆ ಸುಮ್ಮನೆ ಇರ್ತೀನಿ. ಈಗ ನೋಡಿ ನೆನ್ನೆ ನಾನು ಮಾಡಿದೆ ವ್ಲಾಗ್ ಪೂರ್ತಿ, ಬಟ್ ಇವತ್ತು ಹಾಕೋಕ್ಕಾಗಿಲ್ಲ ನನಗೆ. ಎಡಿಟ್ ಮಾಡಿ ಎಡಿಟ್ ಕೂಡ ಮಾಡಿದೆ, ಬಟ್ ಹಾಕಷ್ಟು ನನಗೆ ಟೈಮ್ ಇರಲಿಲ್ಲ ಇವತ್ತು. ಡಿಮಾರ್ಟ್ಗೆಲ್ಲ ಹೋಗಿ ಬರೋದಾಯಿತು. ಸೊ ಆ ಕಾರಣದಿಂದ ಇವತ್ತು ಬ್ರೇಕ್ ಆಯಿತು ಅದು ಮತ್ತೆ. ಸೊ
ಅದಕ್ಕೆ ನಾನು ಯಾವುದೇ ಥರ ಪ್ರಾಮಿಸ್ ಆಗಿರಲಿ ಅಥವಾ ಹಾಕ್ತೀನಿ ನನಗೆ ನಾನೇ ಪ್ರಾಮಿಸಸ್ ಮಾಡ್ಕೊಂಡಿಲ್ಲ ಈ ಸತಿ. ಯಾವ ಥರ ಬರುತ್ತೆ ಆ ಥರ ಹೋಗೋಣ, ಗೋ ವಿತ್ ದ ಫ್ಲೋ ಅನ್ನೋ ಹೀರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಇವಾಗ ಇದನ್ನೆಲ್ಲ ನಾನು ಜೋಡಿಸ್ ಏನೋ ಥರ ಅಂತ ದೊಡ್ಡ ಎಲ್ಲದಿ ಪಾಪ ಬಂದ ಇದನ್ನೆಲ್ಲ ನಿಧಾನ ತಗೊಂಡ್ ಕೊಟ್ಟು ತಂದು ಕೊಡೋದು ನೋಡು. ಬಾ ಬೇಗ ಬಾ. ಯೂಶ್ವಲಿ ಎಲ್ಲ ಸ್ಯಾಟರ್ಡೇಸು ಅಷ್ಟೇ ಏನಾದರೂ ನಮ್ಮ ಮನೆಯಿಂದ ಹೊರಗಡೆ ತರ್ತಾರೆ, ಹೊರಗಡೆಯಿಂದ ಏನಾದರೂ ತಿನ್ನೋಕೆ ತರ್ತಿರ್ತಾರೆ. ಸೊ ವೀಕೆಂಡ್ ಅಂತ ನಾವು ತಿಂತೀವಿ. ಸೊ ಇವತ್ತು ನಮ್ಮ ಮನೇಲಿ ಇದು ಕಟ್ಲೆಟ್ ಮಸಾಲ ಮತ್ತು ಸಮೋಸ ತೊಗೊಂಬಂದಿದ್ರು. ಸೊ ಇದನ್ನ ತಿಂದು ಇವತ್ತಿನ ಡೇನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್.